ಗೋಣಿಕೊಪ್ಪದ ಸರ್ಕಾರಿ ಶಾಲೆ ಮೈದಾನದಲ್ಲಿ ನಡೆದ ಕೊಡಗು ಜಿಲ್ಲೆಯ ಮಡಿವಾಳ ಜನಾಂಗದ ಕ್ರೀಡಾಕೂಟವು ಸಂಘದ ಅಧ್ಯಕ್ಷರಾದ ಡಿ ರಾಜೇಶ್ ಪದ್ಮನಾಭ ಅವರ ನೇತೃತ್ವದಲ್ಲಿ ನಡೆಯಿತು. ಪುರುಷರಿಗೆ ಕ್ರಿಕೆಟ್ ಪಂದ್ಯಾಟ ಮತ್ತು ಹಗ್ಗ ಜಗ್ಗಾಟ ಹಾಗೂ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ಮನೋರಂಜನಾ ಕ್ರೀಡೆಗಳು, ಜನಾಂಗದ ಮಕ್ಕಳಿಗೆ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು. 2 ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ 10 ತಂಡಗಳು ಪಾಲ್ಗೊಂಡಿದ್ದವು. ಅದರಲ್ಲಿ ಮಾರಂಬ ಯುವಕ ಸಂಘ ಬಾಳಲೆ ತಂಡ ಜಯಭೇರಿ ಬಾರಿಸಿತು. ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ಪಡೆಯಿತು. 2ನೇ ಸ್ಥಾನವನ್ನು ಮಾಚಿದೇವ ಕ್ರಿಕೆಟರ್ಸ್ ಆಳವಾರ ತಂಡವು ಪಡೆದುಕೊಂಡಿತು. ಮಹಿಳೆಯರ ಹಗ್ಗಜಗ್ಗಾಟದಲ್ಲಿ ವೀರ ಮಡಿವಾಳ ಮಹಿಳಾ ಸಂಘ ಗೋಣಿಕೊಪ್ಪದ ತಂಡ ಮೊದಲ ಸ್ಥಾನವನ್ನು ಪಡೆಯಿತು. ದ್ವಿತೀಯ ಸ್ಥಾನವನ್ನು ಬಲ್ಯಮಂಡೂರು ತಂಡ ಪಡೆದುಕೊಂಡಿತು. ಪುರುಷರ ಹಗ್ಗಜಗ್ಗಾಟದಲ್ಲಿ ವೀರ ಮಡಿವಾಳ ಮಾಚಯ್ಯ ತಂಡ ಗೋಣಿಕೊಪ್ಪ ತಂಡವು ಪಡ್ಕೊಂಡ್ರೆ 2ನೇ ಸ್ಥಾನವನ್ನು ಮಡಿಕೇರಿಯ ವಾಂಡರರ್ಸ್ ತಂಡವು ಪಡೆದುಕೊಂಡಿತು. ಕರಿಂಜ ಮಠದ ಜಗದ್ಗುರು ಮುಕ್ತಾನಂದ ಸ್ವಾಮೀಜಿಯವರು ಆಗಮಿಸಿ ಆಶೀರ್ವಚನ ನೀಡಿದರು. ಕರ್ನಾಟಕ ರಾಜ್ಯದ ಮಡಿವಾಳ ಸಮಾಜದ ಅಧ್ಯಕ್ಷರಾದ ಹಾಗೂ ನಿಗಮ ಮಂಡಳಿಯ ಸದಸ್ಯರಾದ ಸಿ ನಂಜಪ್ಪ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹದೇವ, ಪ್ರಚಾರ ಸಮಿತಿ ಅಧ್ಯಕ್ಷ ಎಂ.ಕೆ. ರವಿಕುಮಾರ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಸದಸ್ಯರು, ಕ್ರೀಡಾಕೂಟದ ಆಯೋಜಕರು ಪಾಲ್ಗೊಂಡಿದ್ದರು. ನಾವು ಮಾಡಿದ್ದೀವಿ. ಆಡಳಿತ ಮಂಡಳಿಯವರು ಜವರಾದ ಚಪ್ಪಾಳೆ ಅಧ್ಯಕ್ಷ ಹಾಗೂ ಹುಣಸೂರಿನ ಪ್ರಮುಖರಿದ್ದಾರೆ ಹಾಗೂ ನಮ್ಮ ಕೊಡಗಿನ ಜನಾಂಗದಲ್ಲಿ ಕ್ರೀಡಾಂಗಣದಲ್ಲಿ ಸುತ್ತ ತೇರನ್ನು ಎಳೆಯುವಂತಹ, ರಥವನ್ನು ಎಳೆಯುವಂತಹ ಕಾರ್ಯವನ್ನು 2 ವರ್ಷಗಳಲ್ಲಿ ಮಾಡ್ತಿದ್ರು. ಆ ನಂತರ ಯಾವುದೋ ಒಂದು ಪರಿಸ್ಥಿತಿಯಿಂದ ರಥ ನಿಂತಲ್ಲಿ ನಿಂತಿತ್ತು. ಅದನ್ನು ಎಳೀಲಿಕ್ಕೆ ಯಾರೋ ಮುಂದೆ ಬರುವಂತಹ ವ್ಯವಸ್ಥೆಗಳು ಆಗಲಿಲ್ಲ. ಆದರೆ ಈ ವರ್ಷ ಪ್ರಸ್ತುತವಾಗಿ ಆ ನಿಂತಹ ಕ್ರೀಡೋತ್ಸವ ಅನ್ನುವಂತಹ ರಥ ಏನಿದೆ, ಅದಕ್ಕೆ ಒಂದು ಬಲಯುತವಾದಂತಹ ಒಳ್ಳೆಯ ಬಲಿಷ್ಠವಾದ ಹಗ್ಗವನ್ನು ಸಂಘಟನೆಯ ಮುಖಾಂತರ ಕಟ್ಟಿ ನಮ್ಮ ರಾಜೇಶ್ ಪದ್ಮನಾಭ್ ಮತ್ತೆ ಅವರ ತಂಡ ಅದನಿವತಿ ಮೈದಾನದಲ್ಲಿ ಕ್ರೀಡೋತ್ಸವದ ಮುಖಾಂತರ ರಥಕ್ಕೆ ಮತ್ತೆ ಚಾಲನೆ ಕೊಟ್ಟದ್ದಕ್ಕೆ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಬಹುಶಃ ಈ ಸಾಧ್ಯ ಇಲ್ಲ. ಇದೇ ನೀವು ಕಾಣ್ತಾ ಇದ್ದೀರಿ ಈ ಮುಂದೆ, ಇದು ತಮ್ಮ ಪ್ರತಿಫಲ. ಇದು ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಮಾತ್ರಕ್ಕಲ್ಲ, ನೀವೆಲ್ಲರೂ ಅಧ್ಯಕ್ಷರೇ, ನಿಮ್ಮಿಂದಲೇ ಈ ಕಾರ್ಯಕ್ರಮ ನಡೆದಿದ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಮನದಾಸ್ತೆಯನ್ನು ಹಾಗೆ 10 ತಂಡಗಳು. ನನಗೆ ಮಾಸಿಕ ಸಭೆಯಲ್ಲಿ ನಾವು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಮಾಡ್ತೇವೆ. ಮಾಸಿಕ ಸಭೆ ಮಾಡಿದ ಸಂದರ್ಭದಲ್ಲಿ ಸಮಾವೇಶವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಸಮಾವೇಶ ಮಾಡಿ ನಮ್ಮ ಜನಾಂಗದವ್ರನ್ನೆಲ್ಲ ಸೇರಿಸಬೇಕು, ರಾಜ್ಯದ ಕೆಲವು ಹೋರಾಟಗಳನ್ನು ನಾವು ಭಾಗಿಯಾಗಬೇಕು ಅಂತ ವಿಚಾರದಲ್ಲಿ ನಾವು ಮಾಸಿಕ ಸಭೆಗಳನ್ನು ಮಾಡ್ತಾ ನಿಟ್ಟಿನಲ್ಲಿ ಮಾದೇವ್, ನನ್ನ ಸೋದರ ನಂತರ ಮಾದೇವರು ಹೇಳಿದ್ರು, ಜಿಲ್ಲೆಯಲ್ಲಿ ಎಲ್ಲರೂ ಕ್ರೀಡಾಕೂಟಗಳು ನಡೆಸ್ತಾ ಇದ್ದಾರೆ. ನಿವೃತ್ತರಾದವರಿಗೂ ಹಾಗೂ ಹಾಲಿ ಸೇವೆಯಲ್ಲಿರತಕ್ಕಂಥ ಸನ್ಮಾನಿತರಿಗೆ ಅಭಿನಂದನೆಗಳು. ದಯವಿಟ್ಟು ಎಲ್ಲ ವೇದಿಕೆ ಅಂಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನಾನು ಅದರ ಜೊತೆಯಲ್ಲಿ ನನ್ನ ಬದಿಯಲ್ಲಿರತಕ್ಕಂತಹ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ತನ್ಮಯ್ ಎಂ.ಡಿ. ಮೋಹನ್, ತನ್ಮಯ್ ಎಂ.ಡಿ.